ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಗುಡ್ ಮಾರ್ನಿಂಗ್. ಇವತ್ತಿನ ಪೇರೆಂಟ್ಸ್ ಓರಿಯೆಂಟೇಷನ್ ಆ್ಯಂಡ್ ಸಕ್ಸಸ್ ಸಮಿಟ್ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂಥ ನಮ್ಮ ನೆಚ್ಚಿನ ತಂಗಲ್ರಾದಂಥ ಜಲಾಲ್ ತಂಗಲ್ರವರೇ, ಅದೇ ರೀತಿ ಚಾರಿಟೇಬಲ್ ಟ್ರಸ್ಟ್ ಇದರ ಕೋಆರ್ಡಿನೇಟರ್ ಆಗಿರುವಂಥ ಮಲಾಸ್ ಸರ್ರವರೇ, ಕ್ಯಾಷರ್ ಆಗಿರುವಂಥ ಅಬೂಬಕರ್ ಸರ್ರವರೇ, ಪದಾಧಿಕಾರಿಯಾಗಿರುವಂಥ ಖಲೀಲ್ರವರೇ ಹಾಗೂ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅಧೀನಕ್ಕೆ ಒಳಪಟ್ಟ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರೇ ಅವರು, ಹಾಗೆ ಪ್ರಿನ್ಸಿಪಾಲ್ರೇ, ಹಾಗೂ ನಮ್ಮ ಹಜರತ್ ಶಾಲೆ ಇದರ ಅರಬಿಕ್ ವಿಭಾಗದ ಮುಖ್ಯಸ್ಥರಾಗಿರುವಂಥ ಸಾಕೀರ್ ಉಸ್ತಾದ್ರವರೇ, ಹಾಗೂ ಇಲ್ಲಿ ಬಂದಿರುವಂಥ ನಮ್ಮ ಎಲ್ಲ ಶಾಲಾ ಶಾಲೆಗಳ 10ನೇ ತರಗತಿಯ ಮಕ್ಕಳ ಪೋಷಕರೇ, ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಏನೆಂದರೆ, ನಮ್ಮ ಮಕ್ಕಳು SLC ಎಲ್ಲರೂ ಕೂಡ 100% ಆಗಿ ಪಾಸ್ ಆಗಬೇಕು, ಉತ್ತಮ ರಿಸಲ್ಟನ್ನು ಪಡಿಬೇಕು ಎನ್ನುವ ಉದ್ದೇಶದಿಂದಾಗಿರುತ್ತದೆ. ಇದರ ಬಗ್ಗೆ ನಮ್ಮ ಶಾಲೆಗಳ ಮುಖ್ಯ ಉಪಾಧ್ಯಾಯರು ಮತ್ತು ಅಧ್ಯಕ್ಷರು ಹಾಗೂ ನಮ್ಮ ಕೋಆರ್ಡಿನೇಟರ್ ಆಗಿರುವಂಥ ಮಲಾರ್ ಸರ್ ಅವರು ನಿಮಗೆಲ್ಲರಿಗೂ ಸವಿಸ್ತಾರವಾಗಿ ವಿವರಿಸಿಕೊಟ್ಟರು. ಆದರೆ ಇಲ್ಲಿ ನನ್ನ ಮತ್ತು ನಿಮ್ಮ ಜವಾಬ್ದಾರಿ ಬಗ್ಗೆ ನಾನು ಒಂದು 5-10 ನಿಮಿಷ ಮಾತನಾಡ್ತೇನೆ. ಯಾಕೆಂದರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಉದ್ದೇಶ ನನಗಿಲ್ಲ. ನೀವು ಆಲ್ರೆಡಿ ಇಲ್ಲಿ 2 ಗಂಟೆಗಳ ಕಾಲ ತುಂಬ ಸಾವಧಾನದಿಂದ ಕೂತಿದ್ದೀರಿ. ಇಲ್ಲಿ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ 40-50 ವರ್ಷಗಳ ಹಿಂದೆ ನಮ್ಮ ಹಿರಿಯರಾಗಿರುವಂಥ ನಮ್ಮ ಆಗಿನ ಅಧ್ಯಕ್ಷರಾಗಿರುವಂಥ ಮರ್ಹೂಮ್ ಇಬ್ರಾಹಿಂ ಹಾಜಿ ಅವರು ಹಾಗೂ ಆಗಿನ ಕಮಿಟಿಗಳು ಒಂದು ನಿರ್ಮಿಸಿದಂತಹ ಈ ಶಾಲಾ ಕಾಲೇಜುಗಳಾಗಿರುತ್ತದೆ. ಆಗಿನ ಅವರು ನಿರ್ಮಿಸಿದಂಥ ಕಾರಣದಿಂದಾಗಿ ಇವತ್ತು ನಾವು ಇಲ್ಲಿ ನಿಂತು ಮಾತನಾಡಲು ಸಾಧ್ಯವಾಗಿದೆ. ಯಾಕೆಂದರೆ ನಾನು ಕೂಡ ನಮ್ಮ ಚಾರಿಟೇಬಲ್ ಟ್ರಸ್ಟಿಗೆ ಒಳಪಟ್ಟಂತಹ ಶಾಲೆಯಲ್ಲೇ ಕಲಿತು ಬಂದವನಾಗಿದೆ. ಆದರೆ ನಮ್ಮ ಜವಾಬ್ದಾರಿ ಹಲವಾರಿದೆ. ಯಾಕಂದರೆ ನಾವು 2023ರಲ್ಲಿ ಅಧಿಕಾರಕ್ಕೆ ಬಂದಾಗ ನಾನು ಚಾರಿಟೇಬಲ್ ಟ್ರಸ್ಟ್ ಸೆಕ್ರೆಟರಿಯಾಗಿ ನಮ್ಮ ಅಧ್ಯಕ್ಷರೊಂದಿಗೆ ಮತ್ತು ನಮ್ಮ ಪದಾಧಿಕಾರಿಯೊಂದಿಗೆ ಇಲ್ಲಿ ಬಂದಾಗ ನಮ್ಮ ಎಲ್ಲ ಶಾಲಾ ಕಾಲೇಜುಗಳ ಅವಸ್ಥೆ ಅದು ದುರಾವಸ್ಥೆಯಾಗಿತ್ತು. ಅದನ್ನು ನೋಡಿದಾಗ ನಮಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ನಮ್ಮ ಸಮುದಾಯದ ಹಿರಿಯರು ಕಟ್ಟಿರುವಂತಹ ಈ ಶಾಲಾ ಕಾಲೇಜುಗಳು ಇವತ್ತು ಅದು ಅಂತ್ಯದ ಹಾದಿಗೆ ಹೋಗ್ತಾ ಇದೆ. ಅದನ್ನು ನಾವು ಮುಂದಕ್ಕೆ ನಮ್ಮ ಮಕ್ಕಳಿಗೆ ಅದನ್ನು ಯಾವ ಥರ ಅಭಿವೃದ್ಧಿ ಪಡಿಸ್ಬೋದು ಅನ್ನೋ ವಿಚಾರವಾಗಿ ನಾವು ಹಲವಾರು ಮೀಟಿಂಗ್ಗಳ ಮೂಲಕ ನಾವು ಡೈಲಿ ಯಾವ ಕಾಲೇಜಲ್ಲಿ ಯಾವ ಥರ ನಾವು ಡೆವಲಪ್ಮೆಂಟ್ ಮಾಡ್ಬೋದು ಅನ್ನುವ ಮಾತಿಗೆ ಬಂದಾಗ ಮೊದಲನೇದಾಗಿ ನಾವು ಟಿಪ್ಪು ಸುಲ್ತಾನ್ ಕಾಲೇಜನ್ನು ಮೊದಲನೇದಾಗಿ ನಾವು ಕಲ್ಲಾಬ್ ಶಾಲೆಯನ್ನು ಆಯ್ಕೆ ಮಾಡಿದೆವು. ಆ ಕಲ್ಲಾಬ್ ಶಾಲೆಯನ್ನು ನಾವು ನಮ್ಮ ಇಂಜಿನಿಯರನ್ನು ಕಳಿಸಿದಾಗ ಆ ಬಿಲ್ಡಿಂಗ್ ತುಂಬ ಹಳೆ ಕಟ್ಟಡ ಆಗಿತ್ತು. ಅದರ ಮೇಲಿನ ಅಂತಸ್ತು ಏರಿಸಲು ಸಾಧ್ಯವಿಲ್ಲ ಅನ್ನುವ ವಿಚಾರ ಅವರು ಹೇಳಿದಾಗ ನಾವು ಎರಡನೆಯಾಗಿ ನಾವು ನಮ್ಮ ಅಭಿವೃದ್ಧಿಯ ಒಂದು ಕಡೆಯನ್ನು ನಾವು ಟಿಪ್ಪು ಸುಲ್ತಾನ್ ಕಾಲೇಜಿಗೆ ನಾವು ಮೀಸಲಿಟ್ಟೆವು. ಯಾಕೆಂದರೆ ನಮ್ಮ LKGಯಿಂದ SLCವರೆಗೆ ಇರುವಂಥ ನಮ್ಮ ವಿದ್ಯಾಭ್ಯಾಸವು ಸರಿಯಾಗಿ ಹೋಗ್ತಿದೆ. ಯಾಕೆಂದರೆ ಎಲ್ಲ ಮಕ್ಕಳು ನಾವು ನೋಡಿದ ಹಾಗೆ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಇವತ್ತು ಇಂಜಿನಿಯರು, ಡಾಕ್ಟ್ರು ಮತ್ತು ಇನ್ನಿತರ ದೊಡ್ಡ ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ 100% ರಿಸಲ್ಟ್ ಪಡೆಯುತ್ತಿದ್ದರೂ ಕೂಡ ಇಲ್ಲಿ ನಮ್ಮ PUCಗೆ ಬರುವಾಗ ನಮ್ಮದೇ ಕಾಲೇಜಾದ ಟಿಪ್ಪು ಸುಲ್ತಾನ್ ಕಾಲೇಜ್ ಆಗಲಿ ಅಥವಾ ವುಮೆನ್ಸ್ ಕಾಲೇಜ್ ಆಗಲಿ ಇಲ್ಲಿ ಅಡ್ಮಿಷನ್ನ ಕೊರತೆ ಕಾಣ್ತಾ ಇದೆ. ಆಗ ನಾನು ಏನು ಮಾಡಿದೆ ಅಂದರೆ ಆ SLC ಮಕ್ಕಳ ಹತ್ರ ನಾನು ಒಂದು ವಿಚಾರಗೋಷ್ಠಿನ ಇಟ್ಟೆ. ನಾನು ಸ್ವತಃ ಮುಖತವಾಗಿ ಅವರನ್ನು ಭೇಟಿಯಾದೆ. ಯಾವ ರೀತಿಯಲ್ಲಿ ನಮ್ಮ ಶಾಲೆಗೆ ನೀವು ಬರ್ಬೋದು, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ಆಗ ಅವರು ತಿಳಿಸಿದಂಥ ಅಭಿಪ್ರಾಯವಾಗಿರ್ತದೆ, ಸರ್ ನಾವು ಯಾಕೆ ಟಿಪ್ಪು ಸುಲ್ತಾನ್ ಕಾಲೇಜಿಗೆ ಬರಬೇಕು, ನಾವು ಯಾಕೆ ವುಮೆನ್ಸ್ ಕಾಲೇಜಿಗೆ ಬರಬೇಕು, ನೀವು ಹೇಳಿ ಅಂತ ಹೇಳಿದರು. ಯಾಕೆ ಆಗ ಹೇಳಿದರು ಅವರು, ಸರಿಯಾದ ಬಿಲ್ಡಿಂಗ್ ವ್ಯವಸ್ಥೆ ಇಲ್ಲ, ಒಂದು ಬಿಲ್ಡಿಂಗ್ ನೋಡಲಿಕ್ಕೆ ಅದು ನೋಡಲಿಕ್ಕೆ ತುಂಬ ದುರಾವಸ್ಥೆಯಲ್ಲಿ ಇದೆ. ಅದೇ ರೀತಿ ಯಾವುದೇ ಫೆಸಿಲಿಟಿ ಇಲ್ಲ, ಅಲ್ಲಿ ಯಾವುದು ಫೆಸಿಲಿಟಿ ಇಲ್ಲ ಅಂತ ಮಕ್ಕಳು ಓಪನ್ ಆಗಿ ಹೇಳಿದರು.
ಹಾಗಿರುವಾಗ ನಾವು ಮನಗಂಡಂತೆ ನಮ್ಮ ಈ ಕಾಲೇಜು, ಸ್ಪೆಷಲಿ ಟಿಪ್ಪು ಸುಲ್ತಾನ್ ಕಾಲೇಜನ್ನು ಯಾವ ರೀತಿ ಅಭಿವೃದ್ಧಿಪಡಿಸೋದು. ಮೊದಲನೇದಾಗಿ ಇದಕ್ಕೆ ಪೇಂಟ್ ಅಥವಾ ಇದರಲ್ಲಿ ಹೋದಂಥ ಕಿಟಕಿ ಅಥವಾ ನೆಲ, ನಮ್ಮ ಟೈಲ್ಸ್ ಹಾಕುವಂಥ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲವನ್ನೂ ಮಾಡಿದೆವು. ಇದು ನಮ್ಮ ಆರಂಭವಾಗಿರುತ್ತದೆ. ನೀವೆನಿಸ್ಬೋದು ಇಲ್ಲಿಗೆ ಮುಗಿಲಿಲ್ಲ. ಯಾಕೆಂದರೆ ಇನ್ನೂ ಕೂಡ ಈ ಟಿಪ್ಪು ಸುಲ್ತಾನ್ ಕಾಲೇಜಲ್ಲಿ ನಾವು ಇನ್ನೂ ಕೂಡ ಅಭಿವೃದ್ಧಿ ಪಡಿಸುವುದು ತುಂಬಾ ಇದೆ. ಯಾಕೆಂದರೆ ನಮಗೆ ಸರಿಯಾದ ಲ್ಯಾಬಿನ ಅಗತ್ಯವಿದೆ. ಬಯೋ ಲ್ಯಾಬ್ ಆಗಿರಲಿ, ಅದು ಕೆಮಿಸ್ಟ್ರಿ ಲ್ಯಾಬ್ ಆಗಿರಲಿ, ಅಥವಾ ನಮ್ಮ ಯಾವುದು ಇನ್ನಿತರ ಯಾವುದೇ ಫೆಸಿಲಿಟಿ ಅಗತ್ಯ ಇದೆ, ಅದು ಇನ್ಶಾ ಅಲ್ಲ ನಾವೆಲ್ಲೂ ಕೂಡ ಇನ್ಶಾ ಅಲ್ಲ ಬರುವ ಜೂನ್ ಒಳಗೆ ಇನ್ಶಾ ಅಲ್ಲ ಅದು ಮಾಡಿ ತೋರಿಸ್ತೇವೆ. ಆ ತೋರಿಸುವುದಿದ್ದರೆ ಅದರ ನಿಮ್ಮ ಸಹಕಾರ ಅಗತ್ಯ. ಅದೇ ರೀತಿ ನಮ್ಮ ಹಜರತ್ ಶಾಲೆ ಇದೆ. ಹಜರತ್ ಶಾಲೆಯ ಒಂದು ಬದಿಯಲ್ಲಿ ನಮ್ಮ ವುಮೆನ್ಸ್ ಕಾಲೇಜ್ ಇದೆ, ಮಹಿಳಾ ಕಾಲೇಜ್, PU ಕಾಲೇಜ್. ಅಲ್ಲಿ ಕೂಡ ಸೈನ್ಸ್ ಕೂಡ ಇದೆ, ಅದೇ ರೀತಿ ಕಾಮರ್ಸ್ ಕೂಡ ಇದೆ. ಬಟ್ ಅಲ್ಲಿ ಆ ಬಿಲ್ಡಿಂಗ್ನಲ್ಲಿ ಇನ್ಶಾ ಅಲ್ಲ ನಾವು ಇದೇ ಈ ತಿಂಗಳ ಒಳಗೆ ಅಲ್ಲಿ ನಾವು ಕೆಸರು ಕಲ್ಲು ಹಾಕುವ ಒಂದು ಯೋಜನೆ ಇಟ್ಟಿದ್ದೇವೆ. ಆ ಯೋಜನೆ ಏನೆಂದರೆ, ಅಲ್ಲಿ ಆ ಇರುವಂಥ ವುಮೆನ್ಸ್ ಕಾಲೇಜಿನ ಬಿಲ್ಡಿಂಗ್ನ 2ನೇ ಅಂತಸ್ತನ್ನು ಪರಿಪೂರ್ಣವಾಗಿ ಕ್ಲಾಸ್ ಆಗಿಯೂ 3ನೇ ಅಂತಸ್ತನ್ನು ನಮಗೆ ಆಡಿಟೋರಿಯಂನ ಕೊರತೆ ಇದೆ. ಆಡಿಟೋರಿಯಮನ್ನು ದೊಡ್ಡದಾಗಿ, ಅದು 100 ಫೀಟು ಉದ್ದ 38 ಫೀಟು ಅಗಲ ಇರುವಂಥ ಆಡಿಟೋರಿಯಂ ನಿರ್ಮಿಸಲು ಇನ್ಶಾ ಅಲ್ಲ ನಾವು ಅದಕ್ಕೆ ತಯಾರಾಗಿದ್ದೇವೆ. ಅದೇ ರೀತಿ ನಮ್ಮ ಹಜರತ್ ಶಾಲೆಯ ಒಂದು ನಮ್ಮ ಆಫೀಸ್, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಆಗಿರಲಿ, ನಮ್ಮ ಮುಖ್ಯೋಪಾಧ್ಯಾಯರ ಆಫೀಸ್ಗಳು ಎಲ್ಲವೂ ಕೂಡ ಆ ಬಿಲ್ಡಿಂಗ್ನ ಮುಂದುಗಡೆ ಬರ್ತದೆ. ಅದು ಕೂಡ ಹೈಟ್ಯಾಗ್ ಆಗಿ ಮಾಡ್ತೇವೆ. ಅದೇ ರೀತಿ ನಮ್ಮ ಟಿಪ್ಪು ಸುಲ್ತಾನ್ ಕಾಲೇಜಿಗೆ ಯಾವುದೆಲ್ಲ ಅಗತ್ಯ ಇದೆಯೋ ಇನ್ಶಾ ಅಲ್ಲ ಅದನ್ನೆಲ್ಲವೂ ನಾವು ಮಾಡಲು ತಯಾರಾಗಿದ್ದೇವೆ. ಮತ್ತೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮಲ್ಲಿ, ನಮ್ಮ ಈ ಚಾರಿಟೇಬಲ್ ಟ್ರಸ್ಟ್ ಇಲ್ಲಿಗೆ ಬರುವಂತಹ ಈ ಹಣ ನಾವು ಕಳೆದ 2 ವರ್ಷದಿಂದ ಯಾವುದೇ 1 ರೂಪಾಯಿ ಕೂಡ ನಾವು ಸೈಯದ್ ಮದನಿ ದರ್ಗಾದಿಂದ ತೆಗೆದಿಲ್ಲ. ಎಲ್ಲವೂ ಕೂಡ ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜಿನಲ್ಲಿ ಕಲಿಯುವಂಥ ಮಕ್ಕಳ ಫೀಸಿನಿಂದ ಆಗಿರ್ತದೆ, ಚಾರಿಟೇಬಲ್ ಟ್ರಸ್ಟ್ನಿಂದ ಆಗಿರ್ತದೆ. ಎಲ್ಲರೂ ಹೇಳ್ಬೋದು ಅದು ಬೋಬನಿಂದ ಬರ್ತದೆ. ಹೌದು, ಇದೆಲ್ಲವೂ ಕೂಡ ಬೋಬನ ಕೃಪೆಯಾಗಿರ್ತದೆ, ಅದರ ಯಾವುದೇ ಡೌಟ್ ಇಲ್ಲ. ಬಟ್ ನಾವೇನು ಮಾಡಿದ್ದೇವೆ ಅಂದರೆ 1 ರೂಪಾಯಿ ತೆಗೆದೆ ಅಲ್ಲಿಯ ಹಣ ಅಲ್ಲಿ ಯಾರಿಗೆ ಅದು ಸಲ್ಲಬೇಕು, ಅಲ್ಲಿ ಬರುವಂಥ ಕಾಣಿಕೆ ಯಾರಿಗೆ ಸಲ್ಲಬೇಕೋ ಅವರಿಗೆ ಕೊಟ್ಟು, ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ಬರುವಂಥ ಹಣ ಇಲ್ಲಿ ಕಲಿಯುವುದಕ್ಕೆ ಮೀಸಲಿಟ್ಟು ಎಲ್ಲವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ಕೆಲವರಿಗೆ ಕೆಲವೊಂದು ಅಪನಂಬಿಕೆಗಳಿಗಿರುತ್ತದೆ. ಯಾವುದಂದರೆ ನಮ್ಮ ಕಮಿಟಿಗಳ ಮೇಲೆ. ಈ ಬಾರಿ ನಾನು ಏನು ಮಾಡಿದೆ ಅಂದರೆ, ಮೊದಲನೇದಾಗಿ ನಾವು ಮಾಡಿದಂಥ ಕಾರ್ಯ ಆಗಿರ್ತದೆ, ನಮ್ಮ ಅಕೌಂಟ್ಸ್ ನೀವು ಕಟ್ಟುವಂಥ ಫೀಸ್ ಯಾವುದು ಕೂಡ ಯಾರ ಕೈಗೂ ಕೂಡ ಸಿಗುವುದಿಲ್ಲ. ಒಂದೇ ಯಾರ ಕೈಯಲ್ಲಿ, ಈಗ ನನ್ನ ಕೈಯಲ್ಲಾಗಲಿ ಅಥವಾ ಅಧ್ಯಕ್ಷರ ಕೈಯಲ್ಲಾಗಲಿ, ಅಲ್ಲ ಇಲ್ಲಿ ನಮ್ಮ ಕೋಶಾಧಿಕಾರಿ ಇದ್ದಾರೆ ಅವರ ಕೈಯಲ್ಲಿ ಯಾರ ಕೈಗೂ ಸಿಗುವುದಿಲ್ಲ. ಎಲ್ಲವೂ ನೀವು ಕಟ್ಟಿದಂಥ ಫೀಸ್ ಅವತ್ತು ಸಂಜೆ ಆಗುವಾಗ ಅದು ಹೋಗಿ ಮುಟ್ಟುವುದು ಆ ಚಾರಿಟೇಬಲ್ ಟ್ರಸ್ಟ್ ಅಕೌಂಟಿಗೆ. ಆ ಅಕೌಂಟಿಗೆ ಓದೋದ್ರಿಂದ ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣವಾಯಿತು. ಯಾವುದು 1 ರೂಪಾಯಿ ಕೂಡ ಯಾರೂ ಮುಟ್ಟಲಿಕ್ಕಿಲ್ಲ. ಇವತ್ತಿನವರೆಗೂ ನಾನು 1 ರೂಪಾಯಿ ಮುಟ್ಟು ನೋಡಿಲ್ಲ. 1 ರೂಪಾಯಿ ಮುಟ್ಟು ಅಂತ ನೋಡಲಿಕ್ಕಿಲ್ಲ. ಅದು ಅಲ್ಲಿಂದಲೇ ನಮ್ಮ ಇಲ್ಲಿ ಎಷ್ಟವರಿದ್ದಾರೆ ಅವರೆಲ್ಲರೂ ಕೂಡಿ ಅದನ್ನು ಕೊಂಡೋಗಿ ಅಲ್ಲಿಗೆ ಬ್ಯಾಂಕಿಗೆ ಹಾಕಿ ಆಯಿತು. ಅದೇ ರೀತಿ ನಾವು ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಾವು ಯಾವುದೊಂದು ಉದ್ದೇಶ ಇಟ್ಟಿದ್ದೇವೆ ಅಂದರೆ, ನಮ್ಮ ಮಕ್ಕಳು ಇಲ್ಲಿ ಕಲಿಯುವಂಥ ಮಕ್ಕಳು, ಹೆಚ್ಚಿನ ಮಕ್ಕಳು ಬಡವರಾಗಿರ್ತಾರೆ, ಹೆಚ್ಚಿನ ಮಕ್ಕಳು ಮಧ್ಯಮ ವರ್ಗದವಾಗಿರುತ್ತಾರೆ. ಅವರು ಕೂಡ ಶ್ರೀಮಂತರ ಮಕ್ಕಳ ಥರ ಯಾವ ರೀತಿ ಏನೋಪೋಯ ಕಾಲೇಜ್ ಇದೆ, ಯಾವ ರೀತಿ ನಮ್ಮ ಮುಸ್ಲಿಮ್ಸ್ ಮಕ್ಕಳು ಜಾಸ್ತಿಯಾಗಿ ಹೋಗೋದು ಏನೋಪೋಯ ಅಥವಾ ಇಲ್ಲಿ ಪ್ರೆಸ್ಟೇಜ್ ಕಾಲೇಜು ಮತ್ತು ಇನ್ನಿತರ ಯಾವುದಾದ್ರೂ ಕಾಲೇಜಿಗೆ ಹೋಗ್ತಾರೆ. ಆಗ ಅಲ್ಲಿ ಹೋಗೋರು ಜಾಸ್ತಿಯಾಗಿ ಶ್ರೀಮಂತರ ಮಕ್ಕಳೇ ಆಗಿರ್ತಾರೆ. ಮುಸ್ಲಿಮರಲ್ಲಿ ಕೂಡ ಶ್ರೀಮಂತರಿದ್ದವರು. ಹಾಗೆ ಅವರು ಕೂಡ ಶ್ರೀಮಂತರ ಮಕ್ಕಳ ಕರಿಬೇಕಂತ ಇನ್ಶಾ ಅಲ್ಲ ನಾವು ಆಲ್ರೆಡಿ ಈ ವರ್ಷದ ಆರಂಭದಲ್ಲಿ ಸಣ್ಣ ಮಕ್ಕಳು LKG UKG ಮಕ್ಕಳು ಇಂಟರ್ಯಾಕ್ಟಿವ್ ಡಿಸ್ಪ್ಲೇ ಮುಖಾಂತರ ಕಲಿಬೇಕಂತ ಅದನ್ನು ಕೂಡ 2 ಕೂಡ ಇಂಟ್ರೊಡ್ಯೂಸ್ ಮಾಡ್ತೇವೆ. ಇನ್ಶಾ ಅಲ್ಲ ಇನ್ ಫ್ಯೂಚರಿಗೆ ನಮ್ಮ ಎಲ್ಲ ಶಾಲಾ, ಅದು ಕನ್ನಡ ಮಾಧ್ಯಮ ಆಗಲಿ, ಅದು ಇಂಗ್ಲೀಷ್ ಮಾಧ್ಯಮ ಆಗಲಿ, ಬರುವ ವರ್ಷಕ್ಕೆ ಆಗುವಾಗ ಎಲ್ಲದಕ್ಕೂ ಇನ್ಶಾ ಅಲ್ಲ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಯಾಕೆಂದರೆ ನಮ್ಮ ಮಕ್ಕಳು ಕಲಿಬೇಕು. ಅವರು ಯಾವ ರೀತಿ ಬೇರೆ ಮಕ್ಕಳು ಕಲಿತಾರೆ ಅದೇ ರೀತಿ ನಮ್ಮ ಮಕ್ಕಳು ಕೂಡ ಕಲಿಬೇಕು. ಇನ್ಶಾ ಅಲ್ಲ ಅದನ್ನೆಲ್ಲ ನಾವು ಮನದಲ್ಲಿ ಇಟ್ಟು ನಾವು ಮುಂದೆ ಹೋಗ್ತಾ ಇದ್ದೇವೆ. ಇದಕ್ಕೆ ಸಹಕಾರ ನಿಮ್ಮದು ಅಗತ್ಯ. ನೀವು ಯಾವ ರೀತಿ ಸಹಕಾರ ಮಾಡ್ಬೋದಂದರೆ, ಒಂದನೇದಾಗಿ ನಾನು ಹೇಳ್ತೇನೆ, ನಮ್ಮ ಈ ಟಿಪ್ಪು ಸುಲ್ತಾನ್ ಕಾಲೇಜ್ ಆಗಲಿ
ನಮ್ಮ ವುಮೆನ್ಸ್ ಕಾಲೇಜ್ ಆಗಲಿ, ನೀವು 260 ಪೇರೆಂಟ್ಸ್ ಇದ್ದಾರೆ ಇವತ್ತು, ಆಲ್ಮೋಸ್ಟ್ 260 ಪೇರೆಂಟ್ಸ್, 260 ಮಕ್ಕಳಾಗಿರ್ತದೆ ಇವತ್ತು ಈ ವರ್ಷದಲ್ಲಿ ನಮ್ಮ ಈ ಶಾಲಾ ಕಾಲೇಜಲ್ಲಿ ಕಲಿತು ಪಾಸಾಗಿ ಹೋಗುವವರು. ನೀವೆಲ್ಲರನ್ನು, ಎಲ್ಲ ಮಕ್ಕಳನ್ನು ಇಲ್ಲಿಗೆ ಸೇರಿಸಿದರೆ ಖಂಡಿತವಾಗಿಯೂ ನಾನು ಯಾವುದು ಹೇಳಿದ್ದೇನೆ ಅದು ಮಾಡಲು ಸಾಧ್ಯ. ಯಾಕೆಂದರೆ ನೋಡಿ, ನಾವು ಬರುವಾಗ ನಮ್ಮ ಅಧ್ಯಕ್ಷರು ಹೇಳಿದರು 1,000 ಇದ್ದಂತಹ ಅಡ್ಮಿಷನ್ಸ್ ನಮ್ಮ ಹಜರತ್ ಶಾಲೆಯಲ್ಲಿ ಈಗ 1,600ಕ್ಕೆ ಮುಟ್ಟಿದೆ. ಇನ್ಶಾಲ್ಲ ಅದನ್ನು ಇನ್ನೂ ನಾವು ಮುಂದುವರಿಸಿ ಹೋದರೆ ನಮ್ಮ 250 ಮಕ್ಕಳು ಕೂಡ ನಮ್ಮ ವುಮೆನ್ಸ್ ಅಥವಾ ಟಿಪ್ಪು ಸುಲ್ತಾನಲ್ಲಿ ಕಲಿತರೆ ನಮಗೆ ಯಾವುದೇ ನಮ್ಮ ಆರ್ಥಿಕ ಅಡಚಣೆ ನಮ್ಮಲ್ಲಿ ಬರುವುದಿಲ್ಲ, ಯಾವುದೇ ಅಡಚಣೆ ಇಲ್ಲ ನಮ್ಮಲ್ಲಿ. ಎಲ್ಲಿ ಕೂಡ ಯಾರು ಕೂಡ ಸ್ಪಾನ್ಸರ್ನ ಅಗತ್ಯ ಕೂಡ ಇಲ್ಲ. ಇಲ್ಲಿ ದರ್ಗಾದಿಂದ ಬರುವಂಥ ಆ ಕಾಣಿಕೆ ಹಣ ಕೂಡ ಇಲ್ಲಿ ನಮಗೆ ಉಪಯೋಗ ಮಾಡಲಿಕ್ಕೆ ಅಗತ್ಯ ಇಲ್ಲ. ಎಲ್ಲವನ್ನೂ ಕೂಡ ನಾವು ನಮ್ಮ ಟ್ರಸ್ಟ್ ಮುಖಾಂತರ ಮಾಡಲು ಸಾಧ್ಯ. ಹಾಗಿರುವಾಗ ನಾನು ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ, ನಮಗೆ ಬರುವಂಥ ಫೀಸು ನೀವು ಸರಿಯಾಗಿ ವರ್ಷದ ಆರಂಭದಲ್ಲೇ ಅಥವಾ ಆದಷ್ಟು ಬೇಗನೆ ಕಟ್ಟಿ ಮುಗಿಸಿ. ಯಾಕೆಂದರೆ ನಾವು ಕೂಡ ತಿಂಗಳಿಗೆ 28 ಲಕ್ಷ ರೂಪಾಯಿ ಆಗಿರ್ತದೆ ನಾವು ಸಂಬಳ ಕೊಡಬೇಕಾದುದು. ಯಾಕೆಂದರೆ ಆ ಸಂಬಳ ಕೊಡುವಾಗ ಅದೆಷ್ಟೋ ಟೀಚರ್ಸ್ಗಳು ಅವರು ಕೂಡ ನಮ್ಮ ರೀತಿ ಬಡವರಾಗಿರ್ತಾರೆ. ಅವರ ಸ್ಯಾಲ್ರಿ ಕೂಡ ನಾವು ಇಟ್ಟು ಲೇಟ್ ಮಾಡುವಂಥದ್ದು ಸರಿಯಲ್ಲ. ಕೆಲವರು ಹೇಳ್ತಾರೆ, ಕೆಲವು ಪೇರೆಂಟ್ಸ್ ನಮ್ಮ ಟೀಚರ್ ನಮ್ಮ ಹೆಡ್ ಮಾಸ್ಟರ್ ಹತ್ರ ಕೇಳಿದ್ದಾರೆ, ಸರ್ ಅವರ ವರ್ಷದ ಎಂಡಿಗೆ ಕಟ್ತಾರೆ ಸರ್ ಅಂತ. ನಾನು ಕೇಳೋದು, ವರ್ಷದ ಎಂಡಿಗೆ ನಿಮಗೆ ಸ್ಯಾಲ್ರಿ ಕೊಟ್ಟರೆ ಆಗ್ಬೋದು ಅಂತ ಅವ್ರ ಹತ್ರ ಕೇಳ್ತೇನೆ. ನಾವು ಕೂಡ ಆ ತಿಂಗಳ ಆರಂಭದಲ್ಲಿ ಅವರಿಗೆ ಸ್ಯಾಲ್ರಿ ಕೊಡಬೇಕು. ಇನ್ಶಾ ಅಲ್ಲ, ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನಿಮ್ಮ ಯಾವುದೇ ಫೀಸ್ ಇದೆ ಇನ್ನು ಮುಂದಕ್ಕೆ ನೀವು ಕಲಿಸುವಾಗ ಕೂಡ ಹಾಗೆ ನಮ್ಮ ಫೀಸೆಲ್ಲ ಕರೆಕ್ಟಾಗಿ ಕಟ್ಟಿದರೆ ಮುಂದಕ್ಕೆ ನಮ್ಮ ಈ ಟ್ರಸ್ಟನ್ನು ಅತ್ಯುತ್ತಮವಾಗಿ ನಾವು ನಡೆಸಲು ಸಾಧ್ಯವಾಗ್ತದೆ. ಮತ್ತು ನಿಮ್ಮಲ್ಲಿ ಒಂದು ವಿಚಾರ ನಾನು ಇಲ್ಲಿ ತಿಳಿಯಪಡಿಸ್ತೇನೆ. ಯಾಕೆಂದರೆ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಿದರು, ಇಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಕಾಲೇಜ್ ಇಲ್ಲಿ PU ವಿಭಾಗದಲ್ಲಿ ಕಾಮರ್ಸ್ ಮತ್ತು ಸೈನ್ಸ್ ಇದೆ. ಸೈನ್ಸಲ್ಲಿ PCMB ಇದೆ, PCMC ಕೂಡ ಇದೆ. ನೋಡಿ, ಎಲ್ಲ ಕಾಲೇಜಲ್ಲಿ ಯಾವ ಥರ ಇದೆ ಅದು ಕೂಡ ನಮ್ಮಲ್ಲಿ ಇದೆ. ನಾನು ಹೇಳಿದ ಹಾಗೆ ನಿಮಗೆ ಯಾವುದು ಬಯೋ ಲ್ಯಾಬ್ ಆಗಲಿ ಅಥವಾ ಕೆಮಿಸ್ಟ್ರಿ ಲ್ಯಾಬ್ ಆಗಲಿ ಇದನ್ನೆಲ್ಲ ನಾವು ಇನ್ಶಾ ಅಲ್ಲ ಈ ಆಧುನಿಕ ಯುಗಕ್ಕೆ ತಕ್ಕಂತೆ ಇನ್ಶಾ ಅಲ್ಲ ನಾವು ಮಾಡ್ತೇವೆ. ನೀವು ಕಲಿಸಬೇಕು. ಅದೇ ರೀತಿ ನಮ್ಮ ಡಿಗ್ರಿ ಕಾಲೇಜಲ್ಲಿ ನಾವು ಇವತ್ತು ಈ ವರ್ಷ ಒಂದು ಉತ್ತಮ ಸ್ಟೆಪ್ಪನ್ನು ಇಟ್ಟಿದ್ದೇವೆ. ಅದೇನೆಂದರೆ ನಮ್ಮ BCom ಅಲ್ಲಿ ಲಾಜಿಸ್ಟಿಕ್. ಯಾಕೆಂದರೆ ಲಾಜಿಸ್ಟಿಕ್ ಅನ್ನುವ ಒಂದು ಜಾಬ್ ಇದೆ ಅಲ್ಲ, ಅದು ಎಲ್ಲಿ ಕೂಡ ಸಿಗ್ತದೆ ಈಗ. ಯಾಕೆ ಒಳ್ಳೆಯ ಎಲ್ಲಿ ಹೋದರೂ ಇಂಪೋರ್ಟ್ ಎಕ್ಸ್ಪರ್ಟು ಅಥವಾ ಇನ್ನು ಆಫೀಸಲ್ಲಿ ಕೆಲಸ ಮಾಡಬೇಕಿದ್ರೆ ಲಾಜಿಸ್ಟಿಕ್ ಅನ್ನುವಂಥ ಒಂದು ಆ್ಯಡೆಡ್ ಕೋರ್ಸ್ ಇದೆ. ಅದು ಅತ್ಯಂತ ಬೇಕಾದದಾಗಿರ್ತದೆ. ಅದನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೇವೆ. ಅದಕ್ಕೆ ನೀವು ಮಂಗಳೂರಲ್ಲಿ ನೀವು ಯಾವುದೇ ಆದರೂ ಕಾಲೇಜಲ್ಲಿ ಕೇಳಿದರೆ 1-1.5 ಲಕ್ಷ ಫೀಸ್ ಇದೆ. ಕಡಿಮೆ ಅಂದರೂ 1 ಲಕ್ಷ ಫೀಸ್ ಇದೆ. ಬೇಡ, ನಾರ್ಮಲ್ ಆಗಿ ಒಂದು BCom ಕಲಿ ಒಂದು ಸ್ಟೂಡೆಂಟ್ಸಿಗೆ 85,000ಕ್ಕಿಂತ ಕಡಿಮೆ ಇಲ್ಲ ಮಂಗಳೂರಲ್ಲಿ ಹೋದರೆ ನೀವು ಅಲೋಸಿಸ್ ಆಗಲಿ, ಶ್ರೀದೇವಿ ಆಗಲಿ ಮತ್ತು ಇನ್ನಿತರ ಯಾವುದೇ ಕಾಲೇಜಿಗೆ ಹೋದರೂ ಕೂಡ ಅಲ್ಲಿರುವಂಥ ಫೀಸ್ ಅಷ್ಟು. ಆದರೆ ನಮ್ಮ ಇಲ್ಲಿ ನಾವು 20-25,000 ಇದನ್ನೆಲ್ಲ ಕಲಿಸ್ತೇವೆ. ಅಲ್ಲಿ ಕೂಡ ಕಲಿಸೋದು ಒಂದೇ, ಇಲ್ಲಿ ಕೂಡ ಕಲಿಸೋದು ಒಂದೇ. ಆದರೆ ಇನ್ಶಾ ಅಲ್ಲ ನಾವು ಅದು ಲಾಜಿಸ್ಟಿಕ್ಕನ್ನು ಇನ್ಶಾ ಅಲ್ಲ ಬರುವ ವರ್ಷಕ್ಕೆ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು BCA, ನಮ್ಮ ಸೈನ್ಸ್ ಮಕ್ಕಳು ಇನ್ನು ಬೇರೆ ಕಡೆ BCA ಮಾಡಲಿಕ್ಕೆ ಹೋಗ್ಬೇಕಂತಿಲ್ಲ. ಆ BCA ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ಆ BCAಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ನಮ್ಮ ಈಗಿನ ಕಾಲಕ್ಕೆ ಅತ್ಯಂತ ಮುಖ್ಯವಾಗಿದೆ. ಈ ಎಜುಕೇಷನ್ ನಾವು ಎಜುಕೇಷನ್ BA, BBA ಇದೆಲ್ಲ ಕೊಡ್ತಾ ಇದ್ದೇವೆ. ಆದರೆ ನಮ್ಮ ಈಗಿನ ಅಗತ್ಯಕ್ಕೋಸ್ಕರ ಯಾವುದು ಬೇಕು ಅದನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಹಾಗಿರುವಾಗ ನೀವು PU ಆಗಲಿ, ಇನ್ನು ನಿಮ್ಮ ಮಕ್ಕಳಲ್ಲಿ ಡಿಗ್ರಿ ಕಲಿಯೋರಾಗಿರಲಿ, ಎಲ್ಲರನ್ನು ಕೂಡ ಇಲ್ಲಿ ಸೇರಿಸಿ ಈ ಟ್ರಸ್ಟಿನ ನಮ್ಮ ಬಡವರ ಈ ಟ್ರಸ್ಟನ್ನು ನಾವು ಉದ್ಧಾರಗೊಳಿಸುವ ಇದಕ್ಕೆಲ್ಲರೂ ನೀವು ಕೂಡ ಕಟಿಬದ್ಧರಾಗಿರಬೇಕು. ಇನ್ಶಾ ಅಲ್ಲ ನೀವೆಲ್ಲರೂ ಕೈ ಜೋಡಿಸಿದರೆ ಇನ್ಶಾ ಅಲ್ಲ ನಾನು ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ಇನ್ನೊಂದು ಕೆಲವೇ ವರ್ಷದಲ್ಲಿ ನಮಗೆ ಇಲ್ಲಿ ಪ್ಯಾರಾಮೆಡಿಕಲ್ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಇಲ್ಲ ಲಾ ಕಾಲೇಜ್ ಆಗಲಿ, ನಮ್ಮ ಲಾ ಕಾಲೇಜ್ ಆಗಲಿ ಅಥವಾ ನರ್ಸಿಂಗ್ ಕಾಲೇಜಿಗೆ ಎಲ್ಲವನ್ನು ಇಲ್ಲಿ ಆರಂಭ ಮಾಡಲು ಸಾಧ್ಯವಾಗುತ್ತದೆ. ಯಾಕೆಂದರೆ ನಮ್ಮಲ್ಲಿ ಬೇಕಾದಷ್ಟು ಲ್ಯಾಂಡ್ ಇದೆ, ನಮ್ಮ ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ. ನಾನು ನಿಮ್ಮಲ್ಲಿ ಒಂದು ವಿಚಾರ ಹೇಳ್ತೇನೆ, ಇಲ್ಲಿ ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ಇಲ್ಲೇ ಕೋಟಕಾರಲ್ಲಿ ನಮ್ಮದೇ ದರ್ಗದ ಅಧೀನದಲ್ಲಿರುವ 7 ಎಕರೆ ಜಾಗ ಇದೆ. 7 ಎಕರೆ ಜಾಗ ಇವತ್ತು ಪಾಲು ಬಿದ್ದಿದೆ. ಅದರಲ್ಲಿ ನಮಗೆ ಇನ್ನು ಮೆಡಿಕಲ್ ಕಾಲೇಜ್ ಮಾಡ್ಬೋದು.
ಅಥವಾ ಇನ್ನಿತರ ಯಾವುದೇ ಕಾಲೇಜು ಮಾಡ್ಬೋದು. ಇಲ್ಲೇ ನಮ್ಮ ನಾವಿಲ್ಲಿ ಮದನನಗರದಲ್ಲಿ ಮೇನ್ ಜಂಕ್ಷನಲ್ಲಿ 80 ಸೆನ್ಸ್ ಜಾಗ ಇದೆ. ಎಷ್ಟು 80 ಸೆನ್ಸ್ ಜಾಗ ಮೇನ್ ರೋಡಲ್ಲಿದೆ. ಅಲ್ಲಿ ಕೂಡ ಕಾಲೇಜ್ ಮಾಡ್ಬೋದು. ಎಲ್ಲ ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯ ಇನ್ಶಾ ಅಲ್ಲ. ಅದಕ್ಕೆ ಬೇಕಿರೋದು ನಿಮ್ಮ ಸಹಕಾರ, ಈ ಜಮಾತಿನವರ ಸಹಕಾರ. ಇದು ನನ್ನ ಒಬ್ಬನ ಅದು ನನ್ನದಾಗಿರಲಿ ಅಥವಾ ಅಧ್ಯಕ್ಷರಾಗಲಿ ಇಲ್ಲಿರುವಂಥ ನಮ್ಮ ಕಮಿಟಿಗಳಾಗಿರೋದು ಅಲ್ಲ, ಎಲ್ಲರ ಒಂದು ಸಹಕಾರ ಬೇಕಿರ್ತದೆ ಇನ್ಶಾ ಅಲ್ಲ. ಈ ನಿಮ್ಮ ಸಮಯ ವ್ಯರ್ಥ ಮಾಡೋದಕ್ಕೆ ನಾನು ನಿಮ್ಮಲ್ಲಿ ಸಾರಿ ಕೇಳ್ತೇನೆ. ಅದಕ್ಕೆ ನನಗೆ ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.